ಸಾಯಿರಾಮ್. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಸಾಯಿ ಬಾಬಾರವರು ಏನನ್ನ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಸಾಯಿ ಬಾಬಾರವರು ನಿಮಗೆ ಏನನ್ನ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ನನ್ನ ಮಗನೇ, ಮಗಳೇ, ದಿನವಿಡೀ ಯಂತ್ರದ ತರಹ ದುಡಿಯುತ್ತಿದ್ದೀಯಾ, ಹಣವನ್ನು ಸಂಪಾದಿಸುತ್ತಿದ್ದೀಯಾ. ಆದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಯಾಕಿಲ್ಲ ಗೊತ್ತಾ? ನಿನ್ನ ಜೀವನದ ಅತಿ ದೊಡ್ಡ ತಪ್ಪು ಮತ್ತು ನಿನ್ನ ಆರೋಗ್ಯ ಹಾಳಾಗುತ್ತಿರಲು ಅಸಲಿ ಕಾರಣ ಏನು ಗೊತ್ತಾ? ಈ ದಿನ ನಿನ್ನ ಸಾಯಿ ನಿನಗೆ ತಿಳಿಸಲಿದ್ದಾನೆ. ಈ ಸಂದೇಶ ಕೇವಲ ನಿನಗಾಗಿಯೇ ಬಂದಿದೆ. ಎಲ್ಲಿಯೂ ಮಿಸ್ ಮಾಡದೆ ಕೊನೆಯವರೆಗೂ ಈ ಸಂದೇಶವನ್ನು ಕೇಳಿ. ನಿಮಗೆ ಒಂದು ಅದ್ಭುತವಾದ ಪವಾಡವೇ ಕಾದಿದೆ. ಮಗು, ಬನ್ನಿ, ಈ ದಿನ ನಿಮಗಾಗಿ ಏನು ಸಂದೇಶ ಹೇಳಲಿದ್ದೇನೆ ನೋಡೋಣ. ಬಾಲ್ಯದ ನಿಮ್ಮ ಶಾಲೆಯಲ್ಲಿ ಬೇಸಿಗೆ ರಜಾ ಮತ್ತು ಚಳಿಗಾಲದ ರಜೆಗಳು ಸಿಗುತ್ತಿದ್ದಾಗ ನಿಮಗೆ ನೆನಪಿದೆಯೇ? ನೀವು ಮನಸ್ಸಿನಿಂದ ಎಷ್ಟು ಸಂತೋಷ ಪಡುತ್ತಿದ್ದೀರಾ ಮತ್ತು ಉತ್ಸಾಹದಿಂದ ಇರುತ್ತಿದ್ದೀರಿ. ಆ ನಂತರ ನಿಮಗೆ ಆಯಾ ಋತುಗಳ ಆನಂದದ ಅನುಭವವಾಗುತ್ತಿತ್ತು. ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನು ತಿನ್ನಲು ಈಜಲು ಹೋಗುವುದು, ಸ್ವಲ್ಪ ಸಮಯ ಟಿವಿ ನೋಡುವುದು, ಹಗುರವಾದ ಬಟ್ಟೆಗಳನ್ನು ಧರಿಸುವುದು, ಫ್ಯಾನ್ ಅಥವಾ ಕೂಲರ್ ಮುಂದೆ ಮಲಗಿರುವುದು ನೆನಪಿಸಿಕೊಳ್ಳಿ. ಬಾಲ್ಯದ ಆ ದಿನಗಳು. ಋತುಮಾನಗಳು ಬದಲಾದಂತೆ ನಮ್ಮ ಆಚಾರ ವಿಚಾರಗಳು ಬದಲಾಗುತ್ತಿದ್ದವು. ಉದಾಹರಣೆಗೆ, ಚಳಿ ಬಂದಾಗ ಕಂಬಳಿ ಹೊದ್ದು ಮಲಗುವುದು, ಬಿಸಿ ಬಿಸಿ ಚಹಾ ಕುಡಿಯುವುದು, ಪಕೋಡ ತಿನ್ನುವುದು, ಬೇಗನೆ ಕೆಲಸಗಳನ್ನು ಮುಗಿಸಿಬಿಡುವುದು. ಮತ್ತು ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಏನು ಸಿಗುತ್ತಿತ್ತು? ನೆನಪಿಸಿಕೊಳ್ಳಿ, ಇವೆಲ್ಲವನ್ನು ಮಾಡುವುದರಿಂದ ನಿಮಗೆ ಏನು ಸಿಗುತ್ತಿತ್ತು? ಇದರಿಂದ ನೀವು ಯಾವುದೇ ರೂಪಾಯಿ ಪೈಸೆಗಳನ್ನೇನೂ ಗಳಿಸುತ್ತಿರಲಿಲ್ಲ, ಅಥವಾ ಇದರಿಂದ ನಿಮ್ಮದೊಂದು ಅರಮನೆಯೇನೂ ನಿರ್ಮಾಣವಾಗುತ್ತಿರಲಿಲ್ಲ. ಆದರೆ ಸಂತೋಷ ಸಿಗುತ್ತಿತ್ತು. ಬೇಸಿಗೆಯ ಮಧ್ಯಾಹ್ನ ಮನೆಯೊಳಗೆ ಅಡಗಿ ಕುಳಿತಿರುವ ಮತ್ತು ಸಂಜೆಯಾಗುತ್ತಿದ್ದಂತೆ ಹೊರಗೆ ಹೋಗುವುದು, ಇದೆಲ್ಲವನ್ನು ನೀವು ಮಾಡುತ್ತಿದ್ದೀರಿ ಅಲ್ಲವಾ? ಪ್ರಕೃತಿಯ ಋತುಮಾನದ ಆನಂದವನ್ನು ಪಡೆಯುತ್ತಿದ್ದೀರಿ. ಆದರೆ ಈಗ ನೀವೆಲ್ಲರೂ ಈ ಎಲ್ಲ ವಿಷಯಗಳನ್ನು ಈಗ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೀರಾ. ನೀವು ಈಗ ಈ ವಿಷಯಗಳ ಕಡೆ ಗಮನವನ್ನೇ ಕೊಡುತ್ತಲೂ ಇಲ್ಲ. ನಿಮಗೆ ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲವೂ ಒಂದೇ ಆಗಿಬಿಟ್ಟಿದೆ. ಹೊರಗಿನ ಹವಾಮಾನ ಹೇಗಿದೆ, ಪರಿಸ್ಥಿತಿ ಏನಿದೆ ಎಂಬುದರ ಬಗ್ಗೆ ನಿಮಗೆ ಈಗ ಯಾವುದೇ ವ್ಯತ್ಯಾಸ ತಿಳಿಯುತ್ತಿಲ್ಲ. ನೀವು ಕೇವಲ ನಿಮ್ಮನ್ನು ಒಂದು ಯಂತ್ರ ಎಂದು ತಿಳಿದುಕೊಂಡಿದ್ದೀರಾ ಮತ್ತು ದಿನವಿಡೀ ಓಡುತ್ತಲೇ ಇದ್ದೀರಾ. ಕಳೆದ 1 ವರ್ಷದಿಂದ ನಿಮ್ಮ ದಿನಚರಿಯನ್ನು ನೀವು ಒಮ್ಮೆ ತಿರುಗಿ ನೋಡಿ. ಅದರಲ್ಲಿ ನೀವು ಯಾವುದೇ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ. ಅದೇ ಸಮಯಕ್ಕೆ ಏಳುವುದು, ಅದೇ ಸಮಯಕ್ಕೆ ಮಲಗುವುದು, ಹಾಗೆಯೇ ಹೋಗುವುದು, ಹಾಗೆಯೇ ಬರುವುದು. ರಜೆಯ ದಿನಗಳಲ್ಲೂ ಒಂದು ನಿಯಮವನ್ನು ಮಾಡಿಕೊಂಡಿದ್ದೀರಿ. ತಡರಾತ್ರಿಯವರೆಗೂ ಕೆಲಸ ಮಾಡುವುದು, ತಡವಾಗಿ ಅಂದರೆ ಮಧ್ಯಾಹ್ನದ ವೇಳೆಗೆ ಉಪಹಾರ ಮಾಡುವುದು. ಹೀಗೆ ನಿಮ್ಮನ್ನು ನೀವು ಕೇವಲ ಯಂತ್ರ ಎಂದುಕೊಂಡಿದ್ದೀರಾ. ಇದೇ ಕಾರಣಕ್ಕೆ ನೀವು ಒಳಗಿನಿಂದ ಸಂತೋಷವಾಗಿ ಇಲ್ಲ. ಇಷ್ಟೆಲ್ಲ ಮಾಡಿಯೂ ಸಹ ನೀವು ಎಷ್ಟೋ ಕೆಲಸ ಮಾಡುತ್ತೀರೋ ಬೇರೆ ಯಾವುದೋ ವ್ಯಕ್ತಿ ನಿಮ್ಮನ್ನು ಕೆಲಸ ಮಾಡಲು ಸಾಧ್ಯವಿಲ್ಲ. ನೀವು ಏನೇನೋ ಮಾಡಬಲ್ಲಿರೋ ಅಷ್ಟೆಲ್ಲ ಮಾಡುವ ಯೋಗ್ಯತೆ ಅಥವಾ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಆದರೆ ನಿಮಗೂ ಮತ್ತು ಇತರರಿಗೂ ಏನು ವ್ಯತ್ಯಾಸ ಗೊತ್ತಾ? ಜನರು ಕೆಲಸ ಮಾಡುವಾಗ ಮಧ್ಯೆ ಸಂತೋಷವಾಗಿಯೂ ಇರುತ್ತಾರೆ. ಆದರೆ ನೀವು ನಿಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಅನುಭವಿಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದೀರಾ. ಅದಕ್ಕೆ ನಾನು ನಿಮಗೆ ಹೇಳುತ್ತಿದ್ದೇನೆ, ಹೆಚ್ಚೇನೂ ಬೇಡ, ಕನಿಷ್ಠ 3 ದಿನಗಳ ರಜೆಯನ್ನಾದರೂ ನೀವು ನಿಮ್ಮ ಕಚೇರಿಯಲ್ಲಿ ಕೇಳಿ ಪಡೆಯಬಹುದು.
3 ದಿನಗಳ ರಜೆಗೆ ಖಂಡಿತವಾಗಿಯೂ ನೀವು ಅರ್ಹರಾಗಿದ್ದೀರಾ. 3 ದಿನಗಳ ರಜೆಯನ್ನು ತೆಗೆದುಕೊಳ್ಳಿ. ಇದು ನಿಮ್ಮ ಬೇಸಿಗೆಯ ರಜೆ ಎಂದು ಭಾವಿಸಿ 3 ದಿನಗಳ ರಜೆಯನ್ನು ತೆಗೆದುಕೊಳ್ಳಿ. ಆ ದಿನಗಳು ಈಗಿನ ಹವಾಮಾನಕ್ಕೆ ತಕ್ಕಂತೆ ಮುಕ್ತವಾಗಿ ಬದುಕಿ. ಒಂದು ವೇಳೆ ನಿಮಗೆ ರಜೆ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಅಥವಾ ರಜೆಗೆ ತೆಗೆದುಕೊಳ್ಳಲು ನಿಮಗೆ ಇಷ್ಟವಿಲ್ಲದಿದ್ದರೆ ಸರಿ, ತೊಂದರೆಯೇನೂ ಇಲ್ಲ. ಆದರೆ ಸುತ್ತಮುತ್ತಲಿನ ಪರಿಸರವನ್ನು ಅನುಭವಿಸಲು ಕಲಿಯಿರಿ. ಬೇಸಿಗೆಯ ಕಾಲವಿದ್ದಾಗ ನೀವು ಒಮ್ಮೊಮ್ಮೆ ಐಸ್ ಕ್ರೀಮ್ ತಿನ್ನಲು ಇಷ್ಟಪಡುತ್ತೀರಾ? ಮಾವಿನ ಹಣ್ಣು, ಇತರ ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತೀರಾ? ಮತ್ತು ಹವಾಮಾನವನ್ನು ಅನುಭವಿಸಿದ್ದೀರಾ? ನಿಮಗೆ ಶಾಖವಾಗುತ್ತಿದೆಯೇ ಅಥವಾ ಚಳಿಯಾಗುತ್ತಿದೆಯೇ ಎಂದು. ಆದರೆ ಈಗ ನೀವು ಇದೆಲ್ಲವನ್ನ ಬಿಟ್ಟಿದ್ದೀರಾ. ಆದ್ದರಿಂದ ಆ ಹಳೆಯ ಅಭ್ಯಾಸವನ್ನು ಮತ್ತೆ ಮರಳಿ ತನ್ನಿ. ಹವಾಮಾನ ಹೇಗಿದೆಯೋ ಅದನ್ನು ಅನುಭವಿಸಿ ಮತ್ತು ಬದುಕಿ. ಕೇವಲ ಕೆಲಸ ಮಾತ್ರ ಮಾಡಬೇಡಿ. ಕೆಲಸ ಮಾಡುವುದು ಒಳ್ಳೆಯ ವಿಷಯವೇ, ಪರಿಶ್ರಮ ಪಡಬೇಕು. ಆದರೆ ಆ ಪರಿಶ್ರಮದಿಂದ ನಿಮಗೆ ಸಿಗುವ ಸುಖವನ್ನು ನೀವು ಅನುಭವಿಸಬೇಕು. ಅದನ್ನು ನೀವು ಮಾಡುವುದನ್ನೇ ಬಿಟ್ಟಿದ್ದೀರಾ. ಇದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದರೂ ನೀವು ನಕಾರಾತ್ಮಕತೆಯಿಂದ ಬದುಕುತ್ತಿದ್ದೀರಾ. ಹಾಗಾಗಿ ಇನ್ನು ಮುಂದೆ ನೆನಪಿನಲ್ಲಿಡು. ಮುಂಬರುವ 2-3 ದಿನಗಳಲ್ಲಿ ರಜೆ ತೆಗೆದುಕೊಳ್ಳಲು ಸಾಧ್ಯವಾಗದರೆ ಒಳ್ಳೆಯದು. ಸಾಧ್ಯವಾಗದಿದ್ದರೆ ಪರವಾಗಿಲ್ಲ. ಆದರೆ ಪ್ರತಿದಿನವನ್ನು ಈಗ ಮುಕ್ತವಾಗಿ ಬದುಕಿ. ಕೇವಲ ಕೆಲಸವನ್ನೇ ಮಾಡಿ ಕಷ್ಟಪಡಿ. ಆದರೆ ನಿಮ್ಮ ಬಳಿ ಏನೇನಿದೆಯೋ ಆ ಎಲ್ಲ ವಿಷಯಗಳನ್ನು ಅನುಭವಿಸಿ. ನಾನು ನಿಮಗೆ ಇನ್ನೊಂದು ಮಾತು ಹೇಳಲು ಬಯಸುತ್ತೇನೆ. ನೀವು ನಿಮ್ಮ ಮನೆಗೆ ಹಣವನ್ನು ಕಳಿಸುತ್ತೀರಾ? ಇದು ತುಂಬ ಒಳ್ಳೆಯ ವಿಷಯವೂ ಕೂಡ. ಮನೆಯವರು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಕಳಿಸುತ್ತೀರಾ? ಆದರೆ ನೀವು ಕಳಿಸುವ ಹಣದಲ್ಲಿ ಏನಾದರೂ ಉಳಿತಾಯವಾಗುತ್ತಿರಬಹುದು ಎಂಬ ಭರವಸೆಯಲ್ಲಿ ಇರಬೇಡಿ. ಬಹುಶಃ ಅಲ್ಲಿ ಉಳಿತಾಯವಾಗುತ್ತಿಲ್ಲದೇ ಇರಬಹುದು. ಹಾಗಾಗಿ ಈಗ ನೀವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಎಷ್ಟು ಹಣ ಕಳಿಸಬೇಕೋ ಅಷ್ಟನ್ನು ಕಳುಹಿಸಿ. ಆದರೆ ನಿಮ್ಮ ಬಳಿ ಉಳಿಸಿಕೊಳ್ಳುವ ಹಣದಲ್ಲಿ ನೀವೇ ಈಗ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡಬೇಕು. ನೀವೇ ಹಣವನ್ನು ಉಳಿಸಿಕೊಂಡು ಮುನ್ನಡೆಯಬೇಕು. ನಾನು ನಿಮ್ಮೊಂದಿಗಿರುವುದರಿಂದ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಹಣದ ಅವಶ್ಯಕತೆ ಬಿದ್ದಾಗ ನಾನು ತಕ್ಷಣವೇ ನಿಮಗಾಗಿ ಉಪಾಯ ಮಾಡಿದ್ದೇನೆ. ಆದರೆ ನೀವು ಸಹ ನಿಮ್ಮ ಕಡೆಯಿಂದ ಸ್ವಲ್ಪ ಉಳಿತಾಯ ಮಾಡಬೇಕೆಂದು ನಾನು ಬಯಸುತ್ತೇನೆ. ಕೇವಲ ಸಂಬಳದ ಮೇಲೆಯೇ ಅವಲಂಬಿತರಾಗಬೇಡಿ. ನಿಮಗೆ ಸಿಗುತ್ತಿರುವ ಸಂಬಳವನ್ನು ನೀವು ಎಂದಾದರೂ ಲೆಕ್ಕ ಹಾಕಿದ್ದೀರಾ? ಕಳೆದ ಕೆಲವು ವರ್ಷಗಳಿಂದ ಅಥವಾ ಕಳೆದ ಕೆಲವು ತಿಂಗಳುಗಳಿಂದ ಲೆಕ್ಕವನ್ನೇ ಮಾಡಿ ನೋಡಿ. ನೀವು ಹಣವನ್ನಂತೂ ತುಂಬ ಸಂಪಾದಿಸಿದ್ದೀರಾ, ಆದರೆ ಉಳಿತಾಯ ಮಾಡಿಲ್ಲ. ನೀವು ನನ್ನ ಬಳಿ ಬಂದು, ಸಾಯಿ, ನಾನು ಯಾವುದೇ ಐಷಾರಾಮಿ ಜೀವನವನ್ನು ನಡೆಸಿಲ್ಲ, ನಾನು ಅಂತಹ ಯಾವುದೇ ಖರ್ಚು ಮಾಡಿಲ್ಲ ಎಂದು ಹೇಳಿದರೂ ಸಹ ನಾನು ನಿಮಗೆ ಹೇಳುತ್ತೇನೆ, ಅಲ್ಲಿ ಉಳಿತಾಯ ಮಾಡಲು ಅವಕಾಶವಿತ್ತು. ಕೆಲವು ಜಾಗಗಳಲ್ಲಿ ಹಣವನ್ನು ಉಳಿಸಬಹುದಿತ್ತು. ಆದರೆ ನೀವು ಅದನ್ನು ಮಾಡಲಿಲ್ಲ. ಇನ್ನು ಮುಂದೆ ನೀವು ಅದನ್ನು ಮಾಡಬೇಕು. ನಿಮ್ಮನ್ನು ನೀವು ಆರ್ಥಿಕವಾಗಿ ಬಲಿಷ್ಠವಾಗಿಸಿಕೊಳ್ಳಲು ಅದಕ್ಕಾಗಿಯೇ ಇನ್ನು ಮುಂದೆ ನೀವು ಉಳಿತಾಯ ಮಾಡಲಿದ್ದೀರಿ. ಕಳೆದ ಕೆಲವು ದಿನಗಳಿಂದ ನಾನು ಗಮನಿಸುತ್ತಿದ್ದೇನೆ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ತುಂಬ ಚಿಂತೆಯಾಗಿದೆ. ಮುಂಚೆ ನಾನು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದು ಹೇಳಿದಾಗ ನೀವು ಕೇಳುತ್ತಿರಲಿಲ್ಲ. ಈಗ ನಿಧಾನವಾಗಿ ಪರಿಸ್ಥಿತಿ ಸ್ವಲ್ಪ ಕೈಮೀರುತ್ತಿರುವುದರಿಂದ ನೀವು ಎಷ್ಟೇ ಒತ್ತಡದಲ್ಲಿದ್ದೀರಾ ಎಂದರೆ ದಿನವಿಡೀ ಕೇವಲ ಅನಾರೋಗ್ಯದ ಬಗ್ಗೆಯೇ ಚಿಂತಿಸುತ್ತಿದ್ದೀರಾ ಮತ್ತು ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚಿಸುವುದೇ ಇಲ್ಲ. ಹಾಗಾಗಿ ಈಗಲೂ ನೀವು ತಪ್ಪು ಮಾಡುತ್ತಿದ್ದೀರಾ. ಮುಂಚೆಯೂ ತಪ್ಪು ಮಾಡುತ್ತಿದ್ದೀರಿ. ಮುಂಚೆ ನೀವು ಸ್ವಲ್ಪವೂ ಚಿಂತಿಸುತ್ತಿರಲಿಲ್ಲ. ಈಗ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತಿಸುತ್ತಿದ್ದೀರಾ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಿಯಮಿತವಾಗಿ ಊದಿಯನ್ನು ಸೇವಿಸಿ, ವ್ಯಾಯಾಮವನ್ನು ಮಾಡಿ, ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸಿ ಎಂದು, ಮನಸ್ಸಿನಿಂದ ಸಂತೋಷವಾಗಿರಿ ಎಂದು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಈಗ ನಾನು ನಿಮಗೆ ಹೇಳುತ್ತಿದ್ದೇನೆ, ಈಗ ಇಷ್ಟೊಂದು ಚಿಂತಿಸಬೇಡಿ.
ಏನೇ ಆಗಿರಲಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೇಗೆ ಇರಲಿ, ಯಾವುದೇ ತೊಂದರೆಯಾಗಿದ್ದರೂ ಅದು ನಿಧಾನವಾಗಿ ಸರಿಯಾಗುತ್ತದೆ. ನೀವು ಔಷಧೋಪಚಾರಗಳನ್ನು ಪಡೆದುಕೊಳ್ಳುತ್ತಿದ್ದೀರಾ, ಅದರಿಂದಲೂ ಗುಣಮುಖವಾಗುತ್ತೀರಾ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿ ಇದ್ದರೆ ಸಂಪೂರ್ಣವಾಗಿ ಗುಣವಾಗುತ್ತೀರಾ. ಆದರೆ ಹೌದು, ಈಗ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಳದಿರುವುದು ತುಂಬ ಮುಖ್ಯ, ಏಕೆಂದರೆ ಹೆಚ್ಚಿನ ಕಾಯಿಲೆಗಳಿಗೆ ಕಾರಣವೇ ಮಾನಸಿಕ ಒತ್ತಡ ಮತ್ತು ಕೊಳಕು ವಾತಾವರಣ. ಹಾಗಾಗಿ ಕೊಳಕಿನಲ್ಲಿ ಅಥವಾ ಅಶುಚಿತ್ವದಲ್ಲಿ ಇರಬೇಡಿ. ಇದು ನಾನು ನಿಮಗೊಂದು ದೊಡ್ಡ ಮಾತನ್ನು ಹೇಳುತ್ತಿದ್ದೇನೆ. ಅದೇನೆಂದರೆ, ನಿಮ್ಮನ್ನು ಕೊಳಕಿನಲ್ಲಿ ಅಥವಾ ಅಶುಚಿಯಾದ ಜಾಗದಲ್ಲಿ ಇರಲು ಯಾರೂ ಒತ್ತಾಯಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ಹಾಗೆ ಒತ್ತಾಯಿಸಿದರೆ, ನೀವು ಆ ವ್ಯಕ್ತಿಗೆ ಕಠಿಣ ಶಬ್ದಗಳಲ್ಲಿ ಉತ್ತರ ನೀಡಬಹುದು. ಕಠಿಣ ಶಬ್ದಗಳೆಂದರೆ ಜಗಳವಾಡುವುದಲ್ಲ, ಬದಲಾಗಿ ನೀವು ಸ್ಪಷ್ಟವಾಗಿ ಹೇಳಬಹುದು, ನೀವು ಕೊಳಕಿನಲ್ಲಿ ಇರುವುದಿಲ್ಲ ಮತ್ತು ನಿಮ್ಮನ್ನು ಯಾರೂ ಇದಕ್ಕೆ ಬಲವಂತ ಮಾಡಲಾಗುವುದಿಲ್ಲ ಎಂದು. ಅದನ್ನು ನಾನು ಇಂದು ನಿಮಗೆ ಹೇಳುತ್ತಿದ್ದೇನೆ. ನಿಮ್ಮ ಸುತ್ತಮುತ್ತಲಿರುವ ಕೆಲವು ಜನರು ಹೇಗೋ ಅಶುಚಿಯಾಗಿಯೇ ಬದುಕಿಬಿಡುತ್ತಾರೆ, ಆದರೆ ನಿಮಗೆ ಹಾಗೆ ಇರಲು ಸಾಧ್ಯವಾಗುತ್ತಿಲ್ಲ ಎಂದಾಗ ನಿಮ್ಮಲ್ಲಿ ಏನೋ ಕೊರತೆಯಿದೆ ಎಂದು ಭಾವಿಸಬೇಡಿ. ಇಲ್ಲ ಇಲ್ಲ, ಕೊರತೆ ಇರುವುದು ಅವರಲ್ಲಿ. ನೀವು ಶಾಸ್ತ್ರಗಳನ್ನು ಓದಿದರೂ ನಿಮಗೆ ತಿಳಿಯುತ್ತದೆ, ಲಕ್ಷ್ಮೀ ದೇವಿಯು ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿಯೇ ನೆಲೆಸುತ್ತಾಳೆ. ಎಲ್ಲಿ ಕೊಳಕು ಇರುತ್ತದೆಯೋ ಅಲ್ಲಿ ಯಾರೂ ಇರಲು ಬಯಸುವುದಿಲ್ಲ. ಕೊಳಕಿರುವ ಜಾಗದಲ್ಲಿ ದಾರಿದ್ರ್ಯ ಬರುತ್ತದೆ. ಅದಕ್ಕಾಗಿಯೇ ಯಾರಾದರೂ ನಿಮ್ಮನ್ನು ಕೊಳಕಿನಲ್ಲಿ ಇರಲು ಬಲವಂತ ಮಾಡಿದರೆ ನೀವು ಅವರಿಗೆ ನೇರವಾಗಿ ಬೇಡವೆನ್ನಬಹುದು. ಸ್ವಚ್ಛತೆಯಿಂದ ಬದುಕುವ ಸಂಪೂರ್ಣ ಹಕ್ಕು ನಿಮಗಿದೆ. ಇಂದಿನ ನಂತರ ನೀವು ಯಾವಾಗ ಸ್ವಚ್ಛತೆ ಮಾಡುತ್ತೀರೋ ಅದನ್ನು ನೀವು ಸರಿಯಾಗಿಯೇ ಮಾಡುತ್ತಿದ್ದೀರಿ ಎಂದು ತಿಳಿಯಿರಿ. ಈ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಅಥವಾ ಹೊರೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತಲಿನ ಜನರು ಸೋಮಾರಿಗಳಾಗಿರಬಹುದು, ಅಥವಾ ಅವರಿಗೆ ಸ್ವಚ್ಛತೆಯ ಅಭ್ಯಾಸವೇ ಇಲ್ಲದಂತೆ ಬೆಳೆಸಲಾಗಿರಬಹುದು. ಅದು ಅವರಲ್ಲಿರುವ ಕೊರತೆ ಮತ್ತು ಅಜ್ಞಾನ. ಇದರಲ್ಲಿ ನೀವು ಯಾವುದೇ ರೀತಿಯ ದೋಷಿ ಅಥವಾ ಅಪರಾಧಿಯಲ್ಲ. ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನೀವು ಎಷ್ಟು ಸ್ವಚ್ಛತೆಯಿಂದ ಇರುತ್ತೀರೋ ಅಷ್ಟು ಒಳ್ಳೆಯದು. ರಾತ್ರಿ ಮಲಗುವಾಗ ನಿದ್ದೆಯೂ ಚೆನ್ನಾಗಿ ಬರುತ್ತದೆ ಮತ್ತು ದಿನವಿಡೀ ಒಂದು ರೀತಿಯ ವಿಭಿನ್ನ ಸಂತೋಷದ ಅನುಭವ ನಿಮಗಾಗುತ್ತದೆ. ಸುತ್ತಮುತ್ತ ಸ್ವಚ್ಛತೆ ಇದ್ದಾಗ ಮನುಷ್ಯ ತನ್ನಷ್ಟಕ್ಕೆ ತಾನೇ ಸಕಾರಾತ್ಮಕನಾಗುತ್ತಾನೆ. ಅದೇ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದಿದ್ದರೆ, ಕೊಳಕಾಗಿದ್ದರೆ ಅದು ಮನಸ್ಸಿನಲ್ಲಿ ದುಃಖವನ್ನು ಉಂಟುಮಾಡುತ್ತದೆ. ಅದೇ ಕಾರಣದಿಂದ ನಾನು ನಿಮಗೆ ಹೇಳುತ್ತಿದ್ದೇನೆ, ಸ್ವಚ್ಛತೆಯಿಂದಿರಿ, ತುಂಬ ಸಂತೋಷವಾಗಿರಿ, ನಗುತ್ತಿರಿ ಮತ್ತು ಜೀವನದಲ್ಲಿ ಮುಂದೆ ಸಾಗಿರಿ. ಇಂದಿನ ದಿನ ನಿಮಗೆ ತುಂಬ ಚೆನ್ನಾಗಿರುತ್ತದೆ. ಎಲ್ಲವೂ ಶುಭವಾಗಲಿ. ಶುಭ ದಿನ.